ಅಬ್ಬಬ್ಬಬ್ಬಬ್ಬ, ಡೆವಿಲ್ ನೋಟ್ ಬಂದಮೇಲೆ ನನಗೆ ಬರೋ ಒಂದು ಫೀಲಿಂಗ್ ಅಂದರೆ ಫ್ಯಾನ್ಸ್ ಅಂದರೆ ಹಿಂಗಿರ್ಬೇಕು ಗುರು. ಮಹಾಪ್ರಭು ಅಡ್ಬಿದ್ವಿ. ಟುಡೇ ವಿ ಟಾಕ್ ಅಬೌಟ್ ದರ್ಶನ್ಸ್ ದ ಡೆವಿಲ್. ಏನಿದೆ ಏನಿಲ್ಲ, ಏನು ವರ್ಕ್ ಆಯಿತು ಏನು ವರ್ಕ್ ಆಗಲಿಲ್ಲ, ಎವ್ರಿಥಿಂಗ್ ಹಾನೆಸ್ಟಾಗಿ ಹೇಳ್ತೀನಿ ಬನ್ನಿ. ಎಂಟ್ರಿ ಸೀನ್ ಏನಪ್ಪ ಅಂದರೆ, ಕರಪ್ಷನ್ ಕೇಸಲ್ಲಿ CM ಅರೆಸ್ಟ್ ಆಗ್ತಾನೆ. ಸಮ್ ರ್ಯಾಂಡಮ್ ಮರ್ಡರ್ ಕೇಸ್, ಆಡಿಯನ್ಸ್ಗೆ ಏನೋ ಸೀರಿಯಸ್ ಆಗಿದೆ ಅನಿಸುತ್ತೆ. ಆಮೇಲೆ ಆ್ಯಸ್ ಪರ್ ರೂಲ್ಸ್ ಅರೆಸ್ಟ್ ಆಗಿರುವಂತಹ ಪೊಲಿಟಿಷಿಯನ್ ಆರ್ ಅಪರಾಧಿ 6 ವರ್ಷ CM ಆಗೋಕ್ಕೆ ಆಗಲ್ಲ. ಸೊ ಪಾರ್ಟಿ ಡಿಸೈಡ್ಸ್ ನೆಕ್ಸ್ಟ್ CM ಯಾರು ಅಂತ. ಬಟ್ ರಿಲ್ಯಾಕ್ಸ್ ಗೈಸ್, ಇದು ಸ್ಪಾಯ್ಲರ್ ಅಲ್ಲ. ಸ್ಟೋರಿ ಅದರ ಸುತ್ತ ಸುತ್ತುತ್ತೆ, ಲೈಕ್ ಪೊಲಿಟಿಕ್ಸ್ ಪ್ಲಸ್ ರಿವೆಂಜ್ ಆ್ಯಂಡ್ ಮಾಸ್. ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ದರ್ಶನ್ ಜೈಲಿಂದ ಬಂದು ಉಳಿದ ಪೋರ್ಷನ್ ಮುಗಿಸಿ ಹೋಗಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಆದರೂ ಅವರು ಕಂಪ್ಲೀಟ್ ಮಾಡಿರುವಂತಹ ಪೋರ್ಷನ್ ಹಾನೆಸ್ಟ್ಲಿ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ. ದಟ್ ಕಮಿಟ್ಮೆಂಟ್ ಫಿಲ್ಮಲ್ಲಿ ಎದ್ದು ಕಾಣಿಸುತ್ತೆ. ಸ್ಟೋರಿ ಎಂಗೇಜ್ ಇದೆ. ಫ್ಯಾನ್ಸ್ಗೆ ಬೇಕಾದಲ್ಲೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಮಿಲನ ಡೈರೆಕ್ಟರ್ ಪ್ರಕಾಶ್. ಫ್ರೆಶ್ನೆಸ್ ತುಂಬ ಇಲ್ಲ, ರಾಮಾಯಣ ಮಹಾಭಾರತ ಇನ್ಸ್ಪಿರೇಷನ್ ಇದೆ. ಹೀರೋ ಆಲ್ವೇಸ್ ಧರ್ಮ ಸೈಡ್, ವಿಲನ್ ಆಲ್ವೇಸ್ ಅಧರ್ಮ ಸೈಡ್. ಕ್ಲಾಸಿಕ್ ಸ್ಟೈಲ್, ಬಟ್ ಮಾಸ್ ಫ್ಯಾನ್ಸ್ಗೆ ಇದು ಪಕ್ಕಾ ವಾಕ್ ಆಗುತ್ತೆ. ದರ್ಶನ್ ಓಲ್ಡ್ ಮೂವಿ ಸೀನ್ಸ್, ಓಲ್ಡ್ ಡೈಲಾಗ್ ರೆಫರೆನ್ಸಸ್ ಚೆನ್ನಾಗಿ ಯೂಸ್ ಮಾಡ್ಕೊಂಡವ್ರೆ. ಓಲ್ಡ್ ಕನ್ನಡ ಆ್ಯಕ್ಟರ್ ರೆಫರೆನ್ಸ್ ಕೂಡ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಇದೆಲ್ಲ ನಾಸ್ಟಾಲಜಿಕ್ ಮಾಸ್ ಫೀಲಿಂಗ್ ಕೊಡುತ್ತೆ. ಆ್ಯಂಡ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್, ವಾವ್, ಸೂಪರಾಗಿ ಮಾಡಿಕೊಟ್ಟವ್ರೆ. ಒಂದು ಮೆಲೋಡಿ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು. ಫೋಕ್ ಟಚ್, ಜನಪದ ಪೋಯಮ್ಸ್, ಅವಲಕ್ಕಿ ಪವಲಕ್ಕಿ ಟೈಪ್ ಮೂಮೆಂಟ್ ನನ್ನ ಮೈಂಡ್ಗೆ ತುಂಬ ಕನೆಕ್ಟ್ ಆಯಿತು. ಅದರ್ ಸಾಂಗ್ಸ್ ಓಕೆ, ಬಟ್ ಫ್ಯಾನ್ಸ್ಗೆ ಎನಫ್ ಇದೆ. ಒಂದು ಫೈಟ್ ಸೀನಲ್ಲಿ ದರ್ಶನ್ ವಿಲನ್ ಕಾಲರ್ ಹಿಡ್ಕೊಂಡು ಎದೊಳ್ತಾರೆ. ಇದು ಒಂದು ಫ್ರೆಶ್ ಸ್ಟೆಂಟ್ ಅನಿಸ್ತು. ಆ್ಯಂಡ್ ಇಂಪಾರ್ಟೆಂಟ್, ಒಬ್ಬ ಮನುಷ್ಯ ಅಡುಗೆ ಕಲ್ತ್ರೆ ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ಮೂವಿಯಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ. ಐ ಲೈಕ್ಡ್ ದ್ಯಾಟ್. ಆ್ಯಂಡ್ ಬೆಸ್ಟ್ ಫನ್ನಿ ಮೂಮೆಂಟ್, ದರ್ಶನ್ ಸನ್ಗ್ಲಾಸ್ ಹಾಕೊಂಡಾಗ ವಿಲನ್ ಕೇಳ್ತಾನೆ, ಬ್ರೋ ಮದ್ರಾಸ್ ಐಸಾ? ದರ್ಶನ್ ಇಮಿಡಿಯೇಟ್ ಕೌಂಟರ್, ನೋ ಚೆನ್ನೈ ಐಸ್. ಇದೆಲ್ಲ ಹಾಲಲ್ಲಿ ವಿಜಲ್ ಸ್ಟಾರ್ಟರ್ಸ್ ಮೂಮೆಂಟ್. ದರ್ಶನ್ ಜೈಲಲ್ಲಿ ಇದ್ದಾಗ ಸಿಗರೇಟ್ ಕೊಟ್ಟಿಲ್ಲ ಅಂತ ಹ್ಯಾಂಡ್ ಶೇಕ್ ಆಗ್ತಿದೆ ಅಂತ ಏನೋ ನ್ಯೂಸ್ ಬಂದಿತ್ತು. ಅದನ್ನು ಈ ಫಿಲ್ಮಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಹ್ಯಾಂಡ್ ಶೇಕ್ ಮೂಮೆಂಟ್. ಆ್ಯಂಡ್ ಫ್ಯಾನ್ಸ್ಗೆ ಅದು ಒಂದು ಎಮೋಷ್ನಲ್ ಮಾಸ್ ಬ್ಲೆಂಡ್ ಆಗುತ್ತೆ. ದರ್ಶನ್ದು ಒಂದು ಲೈನ್, ಹೀರೋನು ನಾನೇ ವಿಲನ್ನು ನಾನೇ. ಇಟ್ಸ್ ಎ ಗುಡ್ ಕ್ಯಾಚಿ. ಅಚ್ಯುತ್ ಕುಮಾರ್ ಆ್ಯಸ್ ಯೂಶುವಲ್ ಕ್ಲಾಸಿಕ್ ಆ್ಯಕ್ಟಿಂಗ್ ಆ್ಯಂಡ್ ಬೆಸ್ಟ್. ಹುಲಿ ಕಾರ್ತಿಕ್ ಸ್ಕ್ರೀನಲ್ಲಿ ನಗಸ್ತಾನೆ ಆ್ಯಂಡ್ ಅಳಿಸ್ತಾನೆ. ಗಿಲ್ಲಿ ಕಾಮಿಡಿ ಟೈಮಿಂಗ್ ಸೂಪರ್. ಶರ್ಮಿಳಾ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್, ಬಟ್ ಸಮ್ ಸೀನಲ್ಲಿ ನಿಮ್ಮ ಉಸಿರು ಬಿಸಿ ಆಗ್ಬೋದು, ಹುಷಾರು. ಮಹೇಶ್ ಮಂಜೇಕರ್ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಆಲ್ ಕ್ಯಾಸ್ಟ್ ಡಿಸೆಂಟ್ ವರ್ಕ್ ಇದೆ. ದರ್ಶನ್ ಬಗ್ಗೆ ಏನು ಹೇಳೋದು ಬೇಡ. ಸರ್ಟನ್ ಎಮೋಷ್ನಲ್ ಪ್ಲಸ್ ಆ್ಯಂಗ್ರಿ ಸೀನ್ಸ್, ಅವರ ಪರ್ಫಾರ್ಮೆನ್ಸಿಂದ ಮೂವಿ ಹೋಲ್ಡ್ ಆಗುತ್ತೆ. ಸರಿ ಕಣಪ್ಪ ರಾಜ್ಕುಮಾರ, ನೆಗೆಟಿವ್ಸ್ ಏನೂ ಇಲ್ವಾ? ಖಂಡಿತ ಇದೆ. ಸ್ಟೋರಿ ಫ್ರೆಶ್ ಇಲ್ಲ, ರಾಮಾಯಣ ಮಹಾಭಾರತ ಇನ್ಸ್ಪಿರೇಷನ್ ಹೆವಿ ಇದೆ, ಪ್ರೆಡಿಕ್ಟೇಬಲ್ ಮೂಮೆಂಟ್ ಕೂಡ ಇದೆ. ಡೈರೆಕ್ಟರ್ ಲಾಸ್ಟಲ್ಲಿ ಗಲಿಬಿಲಿ ಮಾಡ್ತಾರೆ. ಸಿನಿಮಾ ಸ್ಮೂತ್ ಹೋಗ್ತಿತ್ತು, ಸಡನ್ಲಿ ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಟರ್ನ್ ಒಂಚೂರು ಕ್ಲಾರಿಟಿಯಾಗಿ ಮಾಡಿದರೆ ಪರ್ಫೆಕ್ಟ್ ಮೂವಿ ಆಗ್ಬೋದಿತ್ತು. ಫ್ಯೂ ಲಾಜಿಕಲ್ ಎರರ್ಸ್, ಬಟ್ ಮಾಸ್ ಫಿಲ್ಮಲ್ಲಿ ಆಡಿಯನ್ಸ್ ಇಗ್ನೋರ್ ಮಾಡ್ತಾರೆ. ಸೊ ಫೈನಲಿ ದ ಡೆವಿಲ್ ಈಸ್ ಎ ಪ್ಯೂರ್ ಮಾಸ್ ಎಂಟರ್ಟೈನರ್. ದರ್ಶನ್ ಫ್ಯಾನ್ಸ್ಗೆ ಅದು ಎಕ್ಸಾಕ್ಟ್ಲಿ ಬೇಕು. ಸಾಂಗ್ಸ್, BGM ಸ್ಟೈಲ್, ಫೈಟ್ಸ್ ಪರ್ಫೆಕ್ಟ್. ಕ್ಯಾಶುವಲ್ ಆಡಿಯನ್ಸ್ ಫ್ರೆಶ್ನೆಸ್ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಾಸ್ ಮೈಂಡ್ ಸೆಟ್ ಹಾಕೊಂಡು ಬನ್ನಿ, ಯು ವಿಲ್ ಎಂಜಾಯ್. ಮೈ ವರ್ಡಿಕ್ಟ್ ಫಾರ್ ಫ್ಯಾನ್ಸ್, ಡೆಫಿನೆಟ್ಲಿ ವಾಚ್. ಅದರ್ಸ್, ಟೈಮ್ ಪಾಸ್ ಪ್ಲಸ್ ಡೀಸೆಂಟ್ ಒನ್ ಟೈಮ್ ಎಂಟರ್ಟೈನರ್. ಆ್ಯಂಡ್ ಫೈನಲಿ ದರ್ಶನ್ ಜೈಲಿಂದ ಬಂದರೂ ಕೂಡ ಮಾಸ್ನ ಅವರಿಂದ ಯಾರೂ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಂತ ಈ ಸಿನಿಮಾ ತೋರಿಸುತ್ತೆ. ನಾನು ನಾಯಕ್, ಖಳನಾಯಕ್ ನಹಿ.